ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಈ ಒಂದು ವಾರದಲ್ಲಿ ಒಂದು ವಿಡಿಯೋ ನೋಡಲು ಇಷ್ಟಪಟ್ಟೆ. ನಾನು ಒಂದು ವಿಡಿಯೋದಲ್ಲಿ ಹೇಳ್ತಾರೆ, ಈ ವಿಡಿಯೋ ಇವರ ಮಾತು ಕೇಳಿ ಸೈಂಟಿಸ್ಟ್ ಸಂಶೋಧಕರು ಏನು ಹೇಳ್ತಾರೆ, ಯಾರನ್ನ ಯಾವ ವಿಷಯದಲ್ಲಿ ಸಹೋದರ ಅಂದ್ರೆ ತಂದೆಯ ಅಣ್ಣ ಅಥವಾ ತಂದೆಯ ತಂಗಿ, ತಾಯಿಯ ಅಣ್ಣ ತಾಯಿಯ ತಂಗಿ ಇವರ ಮಗಳೊಂದಿಗೆ, ಮಾವನ ಮಗಳೊಂದಿಗೆ ಮದುವೆ ಆಗಬಾರದು ಅಂತ ಒಂದು ಸಂಶೋಧನೆಯ ಒಂದು ವಿಡಿಯೋವನ್ನು ಹಾಕಿದ್ರು. ಆದರೆ ನಾವು ಮುಸಲ್ಮಾನರು, ಅಲ್ಲಾಹು ಸುಬ್ಹಾನಹು ವ ತಆಲಾ ಪರಮಾತ್ಮ ಏನು ಹೇಳ್ತಾನೆ, ಸೂರತುಲ್ ಅಹ್ಜಾಬ್ ಅಧ್ಯಾಯ 33ನೇ ಕುರ್ಆನಿನಲ್ಲಿ ಅಲ್ಲಾಹು ಸುಬ್ಹಾನಹು ವ ತಆಲಾ ಹೇಳ್ತಾನೆ, ಇನ್ನಾ ಅಹ್ಲಲ್ನಾ ಲಕ ಅಜ್ವಾಜಕ ಅಲ್ಲಾತಿ ಆತೈತ ಉಜೂರಹುನ್ನ. ಈ ಆಯತ್ ಹೇಳಿದ ನಂತರ ಅಲ್ಲಾಹು ಸುಬ್ಹಾನಹು ವ ತಆಲಾ ಹೇಳ್ತಾನೆ, ವಬನಾತಿ ಅಮ್ಮಿಕ ವಬನಾತಿ ಅಮ್ಮಾತಿಕ ವಬನಾತಿ ಖಾಲಿಕ ವಬನಾತಿ ಖಾಲಾತಿಕ. ಅಂದ್ರೆ ತಂದೆಯ ಸಹೋದರ ಪುತ್ರಿಯರು ಅಥವಾ ತಂದೆಯ ಸಹೋದರಿ ಪುತ್ರಿಯರು ಅಥವಾ ತಾಯಿಯ ಸಹೋದರ ಪುತ್ರಿಯರು ಅಥವಾ ತಾಯಿಯ ಸಹೋದರ ಪುತ್ರಿಯರು, ಇಂತಹ ಹೆಣ್ಣು ಮಕ್ಕಳೊಂದಿಗೆ ನೀವು ಮದುವೆಯಾಗಬಹುದು. ಇಸ್ಲಾಂ ನಮಗೆ ಕಲ್ಪಿಸುತ್ತದೆ. ತಂದೆಯ ಸಹೋದರ ಯಾ ಸಹೋದರಿ ಪುತ್ರಿಯರು, ತಾಯಿಯ ಸಹೋದರ ಯಾ ಸಹೋದರಿಯ ಪುತ್ರಿಯರು, ಇಸ್ಲಾಮಿನಲ್ಲಿ ಇವರನ್ನ ವಿವಾಹವಾಗಬಹುದು. ಇದಕ್ಕೆ ಯಾವ ಒಂದು ಅಡೆತಡೆಯೇನೂ ಇಲ್ಲ. ಸಂಶೋಧನೆ ಇಸ್ಲಾಮಿನ ಆ ಶರೀಅತ್ತಿಗೆ ಹೋಗಿ ತಲುಪಲಿಲ್ಲ ಇದುವರೆ. ಯಾಕಂದ್ರೆ ಇಂತಹ ಹೆಣ್ಣು ಮಕ್ಕಳನ್ನ ಮದುವೆ ಆಗುವುದರಲ್ಲಿ ಏನಾದರೂ ದೋಷ ಏನಾದರೂ ಲೋಪದೋಷ ಇದ್ದಿದ್ದರೆ ಅಲ್ಲಾಹು ಸುಬ್ಹಾನಹು ವ ತಆಲಾ ಪ್ರವಾದಿಯವರಿಗೆ ಕಲ್ಪಿಸುತ್ತಿರಲಿಲ್ಲ ಇಂತಹ ಹೆಣ್ಣು ಮಕ್ಕಳನ್ನು ಮದುವೆ ಆಗಬಾರದು ಅಂತ. ಆದರೆ ಕೆಲವು ಮುಸಲ್ಮಾನರು ಇಂದು ತಂದೆಯ ಸಹೋದರ ಅಥವಾ ಸಹೋದರಿ ಪುತ್ರಿಯರೊಡನೆ ಅಥವಾ ತಾಯಿಯ ಸಹೋದರಿ ಮಾಮನ ಮಗಳೊಡನೆ ಅಥವಾ ಚಿಕ್ಕಪ್ಪನ ಮಗಳೊಡನೆ ಮದುವೆ ಆಗುವುದು ಒಳ್ಳೆಯದಲ್ಲ, ಸಂಶೋಧನೆ ಇದರಿಂದ ದೂರಿ ನಿಲ್ಲಿಸಿದೆ ಅಂತ ಕೆಲವೊಂದು ವಿಷಯಗಳನ್ನ ಹೇಳ್ತಾರೆ. ಆಗಿರಬಹುದು, ಯಾರಿಗಾದ್ರೂ ಒಂದೋ ಎರಡೋ ಎಲ್ಲಾದ್ರೂ ಒಂದು ಲೋಪದೋಷ ಆಗಿರಬಹುದು. ಆದ್ರೆ ಇಸ್ಲಾಂ ಇದಕ್ಕೆ ವಿರುದ್ಧ ಅಲ್ಲ. ಇಸ್ಲಾಂ ನೀವು ಅವರನ್ನ ಮದುವೆ ಆಗಿದೆ ಅಂತಾನೆ ಹೇಳ್ತದೆ. ಅದಕ್ಕಾಗಿ ಯಾವುದೇ ವಿಷಯವನ್ನ ಗೊತ್ತಿಲ್ಲದೆ ಫಾರ್ವರ್ಡ್ ಮಾಡುವುದು ಅಥವಾ ಶೇರ್ ಮಾಡುವುದು ಒಳ್ಳೆಯದಲ್ಲ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.